ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಪಾಂಡುರಾಜನ ಮರಣ, ಮಾದ್ರಿಯ ಸಹಗಮನ. ಒಂದು ದಿನ ಪಾಂಡುರಾಜನು ಹರ್ಷಚಿತ್ತನಾಗಿ ಮಾದ್ರಿಯೊಡನೆ ಪ್ರಕೃತಿ ಸೌಂದರ್ಯವನ್ನು ನೋಡುತ್ತಾ ತಿರುಗಾಡುತ್ತಿರಲು ಅವನಲ್ಲಿ ಕಾಮ ಹುಟ್ಟಿ ಕಿಚ್ಚಿನಂತೆ ಹಬ್ಬಿಕೊಂಡಿತು. ಅದನ್ನು ತಡೆದುಕೊಳ್ಳಲಾರದೆ ರಾಜನು ಒಂದು ಏಕಾಂತ ಸ್ಥಳ ಸಿಕ್ಕಿದ ಕೂಡಲೇ ಮಾದ್ರಿಯನ್ನು ಹಿಡಿದುಕೊಂಡನು. ಅವಳು ತನ್ನ ಕೈಲಾದಷ್ಟೆಲ್ಲ ಒದ್ದಾಡಿ ಅವನನ್ನು ತಡೆದಳು. ಆದರೆ ಅವನು ಕಾಮಪರವಶನಾಗಿದ್ದರಿಂದ ಶಾಪವನ್ನು ಲಕ್ಷ್ಯ ಮಾಡದೆ ಬಲಾತ್ಕಾರವಾಗಿ ಅವಳನ್ನು ಕೂಡಿಬಿಟ್ಟನು. ಅಂತ್ಯಕಾಲ ಒದಗಿ ಬಂದು ಬುದ್ಧಿ ಮೋಸ ಹೋಯಿತು. ಪಾಂಡುವು ಪ್ರಾಣವನ್ನು ನೀಗಿದನು. ನಿಶ್ಚೇತನನಾದ ರಾಜನ ದೇಹವನ್ನು ತಬ್ಬಿಕೊಂಡು ಮಾದ್ರಿಯು ಚೀರಿದಳು. ಅದನ್ನು ಕೇಳಿ ಕುಂತಿಯೂ ಮಕ್ಕಳು ಕಾತರರಾಗಿ ಓಡಿ ಬಂದರು. ಮಕ್ಕಳನ್ನು ಅಲ್ಲಿಯೇ ಬಿಟ್ಟು ನೀನೊಬ್ಬಳೇ ಬಾ ಎಂದಳು ಮಾದ್ರಿ. ಹಾಗೆಯೇ ಅವರನ್ನು ತಡೆದು ಕುಂತಿ ಒಬ್ಬಳೇ ಕೂಗುತ್ತಾ ಓಡಿ ಬಂದಳು. ನೆಲದ ಮೇಲೆ ಬಿದ್ದಿದ್ದ ಅವರನ್ನು ನೋಡಿ ಕುಂತಿಯು ವ್ಯಥೆಪಡುತ್ತಾ, ನಾನು ಅವನನ್ನು ಯಾವಾಗಲೂ ರಕ್ಷಿಸಿಕೊಂಡಿರುತ್ತಿದ್ದೆ. ಋಷಿಶಾಪ ತಿಳಿದಿದ್ದರೂ ನೀನು ಹೇಗೆ ಅದನ್ನು ಮೀರುವುದಕ್ಕೆ ಅವಕಾಶ ಕೊಟ್ಟೆ? ರಾಜನನ್ನು ಕಾಪಾಡಿಕೊಳ್ಳಬೇಡವೇ ಮಾದ್ರಿ? ಅವನನ್ನು ಹೇಗೆ ನಿರ್ಜನವಾದ ಪ್ರದೇಶಕ್ಕೆ ಸೆಳೆದುಕೊಂಡು ಬಂದೆ? ಶಾಪವನ್ನು ಕುರಿತು ಯೋಚಿಸುತ್ತಿದ್ದ ಅವನಿಗೆ ಏಕಾಂತದಲ್ಲಿ ನಿನ್ನನ್ನು ನೋಡಿ ಹೇಗೆ ಹರ್ಷ ಉಂಟಾಯಿತೋ? ನೀನೇ ಧನ್ಯಳು, ನನಗಿಂತ ಪುಣ್ಯವಂತಳು. ನೀನು ಮಹಾರಾಜನ ನಗು ಮುಖವನ್ನು ಕಂಡೆ ಎಂದು ಗೋಳಾಡಿದಳು. ಮಾದ್ರಿಯು ತಾನು ಎಷ್ಟು ತಡೆದರೂ ಪಾಂಡುವು ಸುಮ್ಮನಾಗಲಿಲ್ಲವೆಂದು ವಿಧಿ ಪ್ರೇರಿತನಾಗಿಯೇ ಹಾಗೆ ನಡೆದುಕೊಂಡನೆಂದು ಉತ್ತರ ಕೊಟ್ಟಳು. ಕೊನೆಗೆ ಕುಂತಿಯು, ನಾನು ಹಿರಿಯ ಧರ್ಮಪತ್ನಿ, ಧರ್ಮದ ಫಲ ನನ್ನದು. ಆದ್ದರಿಂದ ನನ್ನನ್ನು ಅಡ್ಡಿಪಡಿಸಬೇಡ, ನಾನು ಪತಿಯೊಡನೆ ಹೋಗುತ್ತೇನೆ, ಏಳು ಎಂದಳು. ಮಾದ್ರಿಯು, ನಾನೇ ಹೋಗುತ್ತೇನೆ, ನಾನು ಕಿರಿಯವಳು, ನನ್ನ ಆಸೆ ಇನ್ನೂ ತೀರಿಲ್ಲ. ಆದ್ದರಿಂದ ಹಿರಿಯಳಾದ ನೀನು ನನಗೆ ಅನುಮತಿ ಕೊಡು. ನನಗೆ ಆಸೆಪಟ್ಟೆ ಮಹಾರಾಜನು ಮೃತ್ಯು ಪಡೆದನು. ಆದ್ದರಿಂದ ನಾನೇ ಯಮಲೋಕದಲ್ಲಿ ಅವನ ಹತ್ತಿರವಿರುತ್ತೇನೆ. ಅಲ್ಲದೆ ನಿನ್ನ ಮಕ್ಕಳನ್ನು ನಾನು ನೋಡಿಕೊಳ್ಳುವುದಕ್ಕಿಂತ ಚೆನ್ನಾಗಿ ನೀನು ನನ್ನ ಮಕ್ಕಳನ್ನು ನೋಡಿಕೊಳ್ಳುವೆ ಎಂದು ಹೇಳಿ ಉರಿಯುತ್ತಿರುವ ಚಿತೆಯನ್ನು ಏರಿ ಪತಿಯೊಡನೆ ಸಹಗಮನ ಮಾಡಿ ಕೀರ್ತಿಶೇಷಳಾದಳು. ಪಾಂಡುವಿಗೆ ಅಂತ್ಯ ಸಂಸ್ಕಾರವನ್ನು ನಡೆಯಿಸಿ ಶತಶೃಂಗದಲ್ಲಿದ್ದ ಋಷಿಗಳು ಈ ಮಹಾತ್ಮನಾದ ಪಾಂಡುರಾಜನು ತನ್ನ ದೇಶಕೋಶಗಳನ್ನು ಬಿಟ್ಟು ಬಂದು ಇಲ್ಲಿ ತಾಪಸರಾದ ನಮ್ಮೊಡನೆ ತಪಸ್ಸು ಮಾಡುತ್ತಿದ್ದು ಎಳೆಯ ಮಕ್ಕಳನ್ನು ಹೆಂಡತಿಯನ್ನು ಬಿಟ್ಟು ಪರಲೋಕವನ್ನು ಗೈದನು. ಈಗ ನಾವೇನು ಮಾಡೋಣ ಎಂದು ತಮ್ಮಲ್ಲೇ ಆಲೋಚಿಸಿ ಅವರನ್ನು ಕರೆದುಕೊಂಡು ಹೋಗಿ ಭೀಷ್ಮನಿಗೂ ಧೃತರಾಷ್ಟ್ರನಿಗೂ ಒಪ್ಪಿಸುವುದೇ ಸರಿ ಎಂದು ನಿಶ್ಚಯಿಸಿಕೊಂಡು ಅವರೊಡನೆ ಹೊರಟರು. ಮಕ್ಕಳ ಮೇಲೆ ಗಮನವಿದ್ದದ್ದರಿಂದ ಕುಂತಿಗೆ ದೂರವೇ ಕಾಣಲಿಲ್ಲ. ಅವರು ಹಸ್ತಿನಾಪುರದ ಹೆಬ್ಬಾಗಿಲಿಗೆ ಬರಲು 100 ಜನ ಸಿದ್ಧರು, ಚಾರಣರು, ಮುನಿಗಳು ಬಂದಿದ್ದಾರೆಂದು ಕೇಳಿ ಅವರನ್ನು ನೋಡುವ ಕುತೂಹಲದಿಂದ ಊರೇ ನೆರೆಯಿತು. ಭೀಷ್ಮ, ಧೃತರಾಷ್ಟ್ರ, ವಿಧುರ, ಸತ್ಯವತಿ, ಗಾಂಧಾರಿ, ಅಂಬಾಲಿಕೆ ಮುಂತಾದ ರಾಜಕುಟುಂಬದವರೆಲ್ಲರೂ ಬಂದರು. ಎಲ್ಲರನ್ನೂ ಗದ್ದಲ ಮಾಡದೆ ಕೂತುಕೊಳ್ಳುವಂತೆ ಹೇಳಿ ಭೀಷ್ಮನು ಮಹರ್ಷಿಗಳನ್ನು ಗೌರವಿಸಿದನು. ಅವರಲ್ಲೆಲ್ಲ ಹಿರಿಯನಾದ ಮಹರ್ಷಿಯು ಕುರುವಂಶ ಪ್ರಸೂತನಾದ ಪಾಂಡುವೆಂಬ ರಾಜನು ಐಹಿಕ ಸುಖವನ್ನು ತ್ಯಾಗ ಮಾಡಿ ಇಲ್ಲಿಂದ ಬಂದು ನಮ್ಮಲ್ಲಿ ಬ್ರಹ್ಮಚರ್ಯ ವ್ರತದಿಂದಿದ್ದನು. ಅವನಿಗೆ ಕುಂತಿಯಲ್ಲಿ ಧರ್ಮನಿಂದ ಈ ಯುಧಿಷ್ಠರನು, ವಾಯುವಿನಿಂದ ಈ ಭೀಮನು, ಇಂದ್ರನಿಂದ ಅರ್ಜುನನು ಹುಟ್ಟಿದರು. ಮಾದ್ರಿಯಲ್ಲಿ ಅಶ್ವಿನಿ ದೇವತೆಗಳಿಂದ ನಕುಲ ಸಹದೇವರು ಹುಟ್ಟಿದರು. ಇವತ್ತಿಗೆ 17 ದಿವಸದ ಹಿಂದೆ ಆತನು ದೈವಾಧೀನನಾದನು. ಮಾದ್ರಿಯು ಅವನೊಡನೆ ಸಹಗಮನ ಮಾಡಿದಳು. ಇವು ಅವರ ದೇಹಶೇಷಗಳು. ಈ ಮಕ್ಕಳನ್ನು ನಿಮ್ಮ ವಶಕ್ಕೆ ತೆಗೆದುಕೊಂಡು ಮೃತರಿಗೆ ನಡೆಸಬೇಕಾದ ಉತ್ತರ ಕ್ರಿಯೆಗಳನ್ನು ನಡೆಸಿ ಎಂದು ಹೇಳಿ ಕೌರವರಿಗೆ ಒಪ್ಪಿಸಿ ಹೊರಟರು.
ಅವನ ಹಿಂದೆ ಬಂದಿದ್ದ ಸಿದ್ಧರು ಚಾರಣರು ಹೊರಟರು. ಒಂದು ಕ್ಷಣದಲ್ಲಿ ಗಂಧರ್ವ ನಗರದಂತಿದ್ದ ಆ ಗುಂಪೆಲ್ಲವೂ ಕರಗಿ ಹೋಯಿತು. ಪಾಂಡುವಿಗೂ ಮಾದ್ರಿಗೂ ರಾಜಯೋಗ್ಯವಾದ ರೀತಿಯಲ್ಲಿ ಉತ್ತರ ಕ್ರಿಯೆಗಳು ನಡೆದವು. ಅನಂತರ ವ್ಯಾಸನು ತಾಯಿಯನ್ನು ಕಂಡು, ಅಮ್ಮ, ಸುಖದ ಕಾಲ ಕಳೆದು ಹೋಯಿತು, ಮುಂದೆ ಬರುವುದು ಕಷ್ಟದ ಕಾಲ. ದಿವಸ ದಿವಸಕ್ಕೆ ಕಾಲ ಕೆಟ್ಟು ಹೋಗಿ ಮಾಯಾ ಮೋಸಗಳು ಹೆಚ್ಚಾಗುತ್ತವೆ, ಧರ್ಮಲುಪ್ತವಾಗುತ್ತದೆ, ಘೋರ ಸ್ಥಿತಿ ಬರುತ್ತದೆ. ಆದ್ದರಿಂದ ನೀನು ಎಲ್ಲವನ್ನೂ ತ್ಯಾಗ ಮಾಡಿ ತಪೋವನದಲ್ಲಿ ವಾಸ ಮಾಡುವುದು ಒಳ್ಳೆಯದು ಎಂದನು. ಅದು ಅವಳಿಗೆ ಒಪ್ಪಿಗೆಯಾಯಿತು. ಸೊಸೆಯರಾದ ಅಂಬಿಕೆ, ಅಂಬಾಲಿಕೆಯರು ಸಹ ಅವಳೊಡನೆ ಬರುತ್ತೇವೆಂದರು. ಅದರಂತೆ ಅತ್ತೆ ಸೊಸೆಯರು ಕಾಡಿಗೆ ಹೋಗಿ ತಪೋನಿರತರಾಗಿದ್ದು ಯಥಾಕಾಲದಲ್ಲಿ ದೇಹವನ್ನು ಬಿಟ್ಟರು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.